ಎಲ್ಲರಿಗೂ ನಮಸ್ಕಾರ. ಈ ಜ್ಞಾನ ಸತ್ರಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ವಿಶೇಷವಾದ ಆಕರವನ್ನು ನೋಡ್ತಾ ಇದ್ದೀವಿ. ಇದು ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ದೊಡ್ಡ ಗ್ರಂಥ ಇದೆಯಲ್ಲ, ಅದರದ್ದೇ ಒಂದು ಭಾಗ. ಹೌದು. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಅದರ 121ನೇ ಸಂಚಿಕೆ. ಅದರಲ್ಲಿ ಬರುವ ಉಡುಪಿ ಶ್ರೀಕೃಷ್ಣನ ಅನುಸಂಧಾನ ಅನ್ನೋ ಪೂರಕ ಲೇಖನ ಸಂಖ್ಯೆ 1. ಸರಿ. ಇದನ್ನ ಶಿವಮೊಗ್ಗದ ಶ್ರೀಮನ್ ಮಧ್ವ ಸಿದ್ಧಾಂತೋ ನಾಹಿನಿ ಸಭಾ ಟ್ರಸ್ಟ್ ಪ್ರಕಟಣೆ ಮಾಡಿರೋದು. ಓಕೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನಪ್ಪಾ ಅಂದ್ರೆ, ಈ ಲೇಖನದಲ್ಲಿ ಗಾಯತ್ರಿ ಮಂತ್ರದ ಜಪವನ್ನ ಒಂದು ಆಳವಾದ ಚಿಂತನೆ ಅಂದ್ರೆ ಅನುಸಂಧಾನವಾಗಿ ಹೇಗೆ ಮಾಡಬಹುದು. ಅನುಸಂಧಾನ. ಹೌದು. ಅದನ್ನ ಉಡುಪಿ ಶ್ರೀಕೃಷ್ಣನ ಕಥೆ ಮತ್ತೆ ವಿಗ್ರಹವನ್ನೇ ಕೇಂದ್ರವಾಗಿಟ್ಕೊಂಡು ಹೇಗೆ ವಿವರಿಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ. ಅಂದ್ರೆ ಇದು ಬರೀ ಮಂತ್ರ ಹೇಳೋದಲ್ಲ, ಅದಕ್ಕೂ ಮೀರಿದ ಅನುಭವವನ್ನ ಹೇಗೆ ಪಡಿಬಹುದು ಅನ್ನೋದರ ಬಗ್ಗೆ ಈ ಲೇಖನ ಬೆಳಕು ಚೆಲ್ಲುತ್ತೆ. ಹೌದು. ಸಾಮಾನ್ಯವಾಗಿ ಧ್ಯಾನ ಅಥವಾ ಜಪ ಮಾಡುವಾಗ ಒಂದು ರೂಪ ಅಥವಾ ಕಥೆಯ ಮೇಲೆ ಮನಸ್ಸು ನಿಲ್ಲಿಸಿದ್ರೆ ಅದು ಇನ್ನಷ್ಟು ತೀವ್ರ ಆಗುತ್ತೆ ಅಲ್ವಾ? ಖಂಡಿತ. ಅದೇ ರೀತಿ ಇದು ಸಂಧ್ಯಾವಂದನೆ, ಅದರಲ್ಲೂ ಗಾಯತ್ರಿ ಜಪ ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಆಚರಣೆ ಅಂತ ಈ ಮೂಲ ಗ್ರಂಥ ಹೇಳುತ್ತೆ. ಹೌದು. ಅದನ್ನ ಆರಂಭದಲ್ಲೇ ಸ್ಪಷ್ಟ ಮಾಡೋದು ಒಳ್ಳೇದನ್ಸುತ್ತೆ. ಈ ಮೂಲ ಆಕಾರದ ಪ್ರಕಾರ ಸಂಧ್ಯಾವಂದನೆ ಅನ್ನೋದು ಸುಮ್ನೆ ಯಾಂತ್ರಿಕವಾಗಿ ಮಾಡೋ ಕೆಲ್ಸ ಅಲ್ಲ. ಇದೊಂದು ಸಾಧನ, ಭಗವಂತನ ಕೃಪೆ ಪಡೆಯೋಕೆ. ವಿಶೇಷವಾಗಿ ಧೀಶಕ್ತಿ ಅಂತಾರಲ್ಲ. ಧೀಶಕ್ತಿ ಅಂದ್ರೆ ಒಳ್ಳೆ ಬುದ್ಧಿ, ಗ್ರಹಣ ಶಕ್ತಿ ಅಥವಾ ಒಂದು ಆಳವಾದ ಪ್ರಾರ್ಥನಾ ಮನೋಭಾವ, ಇದನ್ನ ಪಡೆಯೋಕಿರೋ ದಾರಿ. ಭಗವಂತನೇ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸುವ ಧೀ ಪ್ರೇರಕನಾಗಿ ಅನುಗ್ರಹ ಕೊಡ್ತಾನೆ ಅನ್ನೋದು ಈ ಲೇಖನದ ಒತ್ತು. ಸರಿ. ಹಾಗಾದ್ರೆ ಈ ಲೇಖನದ ಮುಖ್ಯವಾಗಿ ಹೇಳೋ ವಿಚಾರ ಏನಂದ್ರೆ, ಸಂಧ್ಯಾವಂದನೆ, ಗಾಯತ್ರಿ ಜಪ ಇದರ ಪೂರ್ತಿ ಫಲ ಸಿಗಬೇಕು ಅಂದ್ರೆ ಸುಮ್ನೆ ಆಚರಣೆ ಮಾಡಿದ್ರೆ ಸಾಲದು. ಅದರ ಜೊತೆ ಅನುಸಂಧಾನ ಬೇಕು. ಅಂದ್ರೆ ಆಳವಾದ ಚಿಂತನೆ, ಮನನ, ಇದು ಬಹಳ ಮುಖ್ಯ. ಹೌದು, ಅತ್ಯಗತ್ಯ. ಮತ್ತು ಈ ಲೇಖನ ಸ್ಪೆಸಿಫಿಕ್ ಆಗಿ ಉಡುಪಿಯ ಶ್ರೀಕೃಷ್ಣನ ಮೇಲೆ ಆ ಅನುಸಂಧಾನ ಹೇಗ್ ಮಾಡಬೇಕು ಅಂತ ಗೈಡ್ ಮಾಡುತ್ತೆ ಅಲ್ವಾ? ಕರೆಕ್ಟ್. ಇದು ಹೇಗ್ ವರ್ಕ್ ಆಗತ್ತೆ ಅಂದ್ರೆ, ಗಾಯತ್ರಿ ಮಂತ್ರಕ್ಕೂ ಉಡುಪಿ ಕೃಷ್ಣನಿಗೂ ಏನ್ ಸಂಬಂಧ, ಹೇಗೆ ಜೋಡಿಸಿದ್ದಾರೆ? ಆಕ್ಚುಲಿ ಇಲ್ಲೇ ಸ್ವಾರಸ್ಯ ಇರೋದೇ ಅಲ್ಲಿ. ನೋಡಿ, ಗಾಯತ್ರಿ ಮಂತ್ರ ಅನ್ನೋದು ಎಲ್ರೂ ಜಪಿಸೋ ಒಂದು ಸಾರ್ವತ್ರಿಕ ಮಂತ್ರ. ಹೌದು. ಈ ಲೇಖನ ಏನ್ ಮಾಡುತ್ತೆ ಅಂದ್ರೆ, ಆ ಸಾರ್ವತ್ರಿಕ ಮಂತ್ರಕ್ಕೆ ಒಂದು ತುಂಬಾನೇ ನಿರ್ದಿಷ್ಟವಾದ ಕಥೆ ಇರೋ, ರೂಪ ಇರೋ ಧ್ಯಾನದ ಕೇಂದ್ರವನ್ನ ಕೊಡುತ್ತೆ. ಅಂದ್ರೆ ಉಡುಪಿ ಕೃಷ್ಣನನ್ನ. ಎಕ್ಸಾಕ್ಟ್ಲಿ. ಉಡುಪಿಯ ಬಾಲಕೃಷ್ಣನ ವಿಗ್ರಹ ಇದು ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನು ತಗೊಂಡು ಅದನ್ನ ಕೃಷ್ಣನ ಅವತಾರ, ಲೀಲೆ, ಆ ವಿಗ್ರಹದ ಹಿನ್ನೆಲೆ, ಅದರ ತತ್ವಗಳು, ಇದರ ಜೊತೆ ಕ್ರಮಬದ್ಧವಾಗಿ ಲಿಂಕ್ ಮಾಡಿ ವಿವರಿಸುತ್ತೆ. ವಾವ್. ಇದು ಗಾಯತ್ರಿ ಜಪವನ್ನ ಬರೀ ಪಠಣದಿಂದ ಒಂದು ಜೀವಂತವಾದ, ಅರ್ಥಪೂರ್ಣವಾದ ಚಿಂತನೆ ಮಾಡುವಾಗೆ ಪ್ರೇರೇಪಿಸುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಉಡುಪಿ ಕೃಷ್ಣನ ವಿಗ್ರಹದ ಕತೆ ಕೂಡ ಬಹಳ ರೋಚಕವಾಗಿದೆ ಅಂತ ನಾನು ಕೇಳಿದ್ದೀನಿ. ಲೇಖನದಲ್ಲಿ ಅದರ ಬಗ್ಗೆ ಏನ್ ಹೇಳಿದ್ದಾರೆ? ಹೌದು. ಆಕಾರದಲ್ಲಿ ಆ ಕಥೆಯನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ದ್ವಾಪರ ಯುಗದಲ್ಲಿ ರುಕ್ಮಿಣಿ ದೇವಿ ತನ್ನ ಗಂಡ ಶ್ರೀಕೃಷ್ಣನ ಬಾಲಲೀಲೆಗಳನ್ನ ಕೇಳ್ತಾಳೆ. ಕೇಳಿ ಅಂಥ ಬಾಲಕೃಷ್ಣನ ವಿಗ್ರಹವನ್ನೇ ಪೂಜೆ ಮಾಡಬೇಕು ಅಂತ ಆಸೆ ಪಡ್ತಾಳೆ. ಆಗ ದೇವಶಿಲ್ಪಿ ವಿಶ್ವಕರ್ಮ ಸಾಲಿಗ್ರಾಮ ಶಿಲೆಯಿಂದ ಒಂದು ಸುಂದರವಾದ ಬಾಲಕೃಷ್ಣನ ವಿಗ್ರಹವನ್ನ ಮಾಡ್ಕೊಡ್ತಾನೆ. ವಿಶ್ವಕರ್ಮನೇ ಮಾಡಿದ? ಹೌದು. ರುಕ್ಮಿಣಿ ಅದನ್ನ ಪೂಜೆ ಮಾಡ್ತಾಳೆ. ಆಮೇಲೆ ಅರ್ಜುನ ಆ ವಿಗ್ರಹವನ್ನ ದ್ವಾರಕೆಯ ರುಕ್ಮಿಣಿ ವನ ಅಂತ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಓಕೆ. ದ್ವಾರಕೆಯಿಂದ ಉಡುಪಿಗೆ ಬಂದಿದ್ದು ಹೇಗೆ? ಅದೇ ಮುಖ್ಯ ಪ್ರಶ್ನೆ. ಹೌದು. ಕಾಲಾಂತರದಲ್ಲಿ ದ್ವಾರಕೆ ಸಮುದ್ರದಲ್ಲಿ ಮುಳುಗು ಹೋಗುತ್ತಲ್ಲ, ಆಗ ಈ ವಿಗ್ರಹ ಕೂಡ ದಟ್ಟವಾದ ಗೋಪಿಚಂದನದಲ್ಲಿ ಪೂರ್ತಿ ಮುಚ್ಚಿ ಹೋಗುತ್ತೆ, ಕಾಣದ ಹಾಗೆ. ಸರಿ. ಎಷ್ಟೋ ಶತಮಾನಗಳ ನಂತರ ಕೆಲವು ನಾವಿಕರು ಬರ್ತಾರೆ. ಅವರಿಗೆ ಇದು ಗೋಪಿಚಂದನದ ದೊಡ್ಡ ಗಡ್ಡೆ ತರ ಕಾಣುತ್ತೆ. ವಿಗ್ರಹ ಅಂತ ಗೊತ್ತಾಗಲ್ವಾ? ಇಲ್ಲ. ಗೋಪಿಚಂದನದ ಗಡ್ಡೆ ಅನ್ಕೊಂಡು ತಮ್ಮ ಹಡಗಿನ ಬ್ಯಾಲೆನ್ಸ್ಗಾಗಿ ಅದನ್ನ ಹಡಗಲಿಟ್ಕೊಂಡು ಪಶ್ಚಿಮ ಕರಾವಳಿಗೆ ಬರ್ತಾರೆ. ಆಮೇಲೆ ಉಡುಪಿ ಹತ್ರ ಮಲ್ಪೆಯ ವಡಭಾಂಡೇಶ್ವರ ಅಂತ ಇದೆಯಲ್ಲ, ಅಲ್ಲಿ ಭಯಂಕರ ಚಂಡಮಾರುತಕ್ಕೆ ಸಿಕ್ಕಿ ಅವರ ಹಡಗು ಒಡೆದು ಹೋಗುತ್ತೆ. ಅಯ್ಯೋ ಪಾಪ. ಆಗ ಮಧ್ವಾಚಾರ್ಯರ ಎಂಟ್ರಿ ಆಗುತ್ತಾ? ಕರೆಕ್ಟ್. ಅದೇ ಟೈಮ್ನಲ್ಲಿ
ಉಡುಪಿಯಲ್ಲಿದ್ದ ಶ್ರೀ ಮಧ್ವಾಚಾರ್ಯರಿಗೆ ದೈವ ಪ್ರೇರಣೆ ಆಗುತ್ತೆ. ಅವರಿಗೆ ದಿವ್ಯ ದೃಷ್ಟಿಯಿಂದ ಸಮುದ್ರದಲ್ಲಿ ಮುಳುಗಿರೋ ಕೃಷ್ಣ ವಿಗ್ರಹ ಕಾಣಿಸುತ್ತೆ. ತಕ್ಷಣ ಅವರು ಸಮುದ್ರ ತೀರಕ್ಕೆ ಹೋಗಿ ಅವರ ಪ್ರಸಿದ್ಧ ದ್ವಾದಶ ಸ್ತೋತ್ರ ಇದೆಯಲ್ಲ, ಹೌದು, ದ್ವಾದಶ ಸ್ತೋತ್ರ, ಅದನ್ನ ರಚನೆ ಮಾಡಿ ಹಾಡ್ತಾ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಅಲೆಗಳ ಮೇಲೆ ತೇಲಿ ಬಂದ ಗೋಪಿಚಂದನದ ಒಳಗಿದ್ದ ವಿಗ್ರಹವನ್ನ ಮೇಲೆತ್ತಿ ಶುದ್ಧ ಮಾಡಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದ್ಭುತ. ಈ ವಿಗ್ರಹದ ಒಂದು ಕೈಯಲ್ಲಿ ಕಡೆಗೋಲು, ಇನ್ನೊಂದು ಕೈಯಲ್ಲಿ ಹಗ್ಗ ಇರೋದು ವಿಶೇಷ. ಈ ಎಲ್ಲ ಡೀಟೇಲ್ಸ್ ಆಕರದಲ್ಲಿದೆ. ಗ್ರೇಟ್ ಸ್ಟೋರಿ. ಹಾಗಾದ್ರೆ ಈ ವಿಗ್ರಹಕ್ಕೆ ಇಷ್ಟೊಂದು ಮಹತ್ವ ಯಾಕೆ? ಲೇಖನ ಏನ್ ಹೇಳುತ್ತೆ ಇದ್ರ ಬಗ್ಗೆ? ಮೂಲ ಲೇಖನದ ಪ್ರಕಾರ ಇದಕ್ಕೆ ಹಲವು ಕಾರಣಗಳಿಂದ ವಿಶೇಷ ಮಹತ್ವ ಇದೆ. ಒಂದು, ಇದು ಸ್ವತಃ ರುಕ್ಮಿಣಿ ದೇವಿಯಿಂದ ಪೂಜೆ ಆಗಿದ್ದು. ಹೌದು. ಆಮೇಲೆ ಜ್ಞಾನಿಗಳಾದ ಶ್ರೀ ಮಧ್ವಾಚಾರ್ಯರಿಂದ ಪೂಜೆ ಆಗಿದ್ದು. ಸರಿ. ಎರಡನೆಯದಾಗಿ ಇದನ್ನ ವಿಘ್ನ ನಿವಾರಕ ಶಕ್ತಿ ಇರೋ ವಿಗ್ರಹ ಅಂತ ನಂಬುತ್ತಾರೆ. ವಿಘ್ನ ನಿವಾರಕ? ಗಣಪತಿ ತರಹನ? ಆ ಅರ್ಥದಲ್ಲಿ. ಅಂದ್ರೆ ಇದು ಬರೀ ಕಲ್ಲಿನ ವಿಗ್ರಹ ಅಲ್ಲ, ಇದು ದೈವಿ ಸಾನ್ನಿಧ್ಯದ ಒಂದು ಸೆಂಟರ್. ಅದಕ್ಕೆ ಗಾಯತ್ರಿ ಮಂತ್ರದಂಥ ಪವರ್ಫುಲ್ ಮಂತ್ರ ಜಪ ಮಾಡುವಾಗ ಈ ಕೃಷ್ಣನ ರೂಪವನ್ನ ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಅದು ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬರೋ ಅಡೆತಡೆಗಳನ್ನ ನಿವಾರಣೆ ಮಾಡುತ್ತೆ ಅಂತ ಲೇಖನ ಹೇಳುತ್ತೆ. ಓ, ಇದು ಮುಖ್ಯವಾದ ಪಾಯಿಂಟ್. ಹೌದು. ಅಷ್ಟೇ ಅಲ್ಲ, ಶ್ರೀ ವಾದಿರಾಜರು ಕೂಡ ರುಕ್ಮಿಣಿ ಈಗಲೂ ಇಲ್ಲಿಗೆ ಬಂದು ಪೂಜೆ ಮಾಡ್ತಾಳೆ ಅಂತ ಹೇಳಿದ್ದಾರೆ ಎನ್ನೋ ಉಲ್ಲೇಖ ಕೂಡ ಇದೆ. ವಾವ್. ಸರಿ, ಈಗ ಗಾಯತ್ರಿ ಮಂತ್ರದ ಪದಗಳಿಗೂ ಈ ಕೃಷ್ಣನಿಗೂ ಹೇಗೆ ಲಿಂಕ್ ಮಾಡಿದ್ದಾರೆ ಅಂತ ನೋಡೋಣವಾ? ಮೊದಲಿಗೆ ತತ್ಸವಿತುಃ, ಇದರ ಅರ್ಥ ಮತ್ತೆ ಕನೆಕ್ಷನ್ ಏನು? ತತ್ ಅಂದ್ರೆ ಆ ಪ್ರಸಿದ್ಧನಾದ, ಸವಿತುಃ ಅಂದ್ರೆ ಸೃಷ್ಟಿಕರ್ತ, ಪ್ರೇರಕ, ಜಗತ್ತಿಗೆ ಕಾರಣನಾದ ಅಂತ ಅರ್ಥ. ಲೇಖನ ಇದನ್ನ ಉಡುಪಿಯಲ್ಲಿ ನೆಲೆಸಿರೋ ಸರ್ವವ್ಯಾಪಿ ವಾಸುದೇವ ರೂಪಿಯಾದ ಕೃಷ್ಣನಿಗೆ ಅನ್ವಯಿಸುತ್ತೆ. ಈ ಕೃಷ್ಣ ಉಡುಪಿಯನ್ನ ತನ್ನ ಸನ್ನಿಧಾನದಿಂದ ಪವಿತ್ರ ಮಾಡಿದ್ದಾನೆ. ಅಷ್ಟೇ ಅಲ್ಲ, ರುಕ್ಮಿಣಿಗೆ ವಿಗ್ರಹ ಪೂಜೆ ಮಾಡೋ ಇಚ್ಛೆ ಮೂಡಿಸಿದ್ದು, ವಿಶ್ವಕರ್ಮನಿಗೆ ಅದನ್ನ ಮಾಡೋಕೆ ಪ್ರೇರಣೆ ಕೊಟ್ಟಿದ್ದು ಅವನೇ. ಹೌದು. ಮತ್ತು ಮುಖ್ಯವಾಗಿ ಭಕ್ತರ ವಿಘ್ನಮುಖ ದೋಷ ಭೇಷಜ ಅಂದ್ರೆ ಸಾಧನೆಯಲ್ಲಿ ಬರೋ ಮುಖ್ಯ ಅಡಚಣೆಗಳೆಂಬ ರೋಗಗಳಿಗೆ ಔಷಧಿ ಈ ಕೃಷ್ಣನೇ ಅಂತ ಲೇಖನ ಹೇಳುತ್ತೆ. ಓ, ವಿಘ್ನಗಳಿಗೆ ಔಷಧಿ. ಹೌದು. ಇದು ದೇವರು ಎಲ್ಲದಕ್ಕೂ ಮೂಲ, ಪೋಷಕ, ಪ್ರೇರಕ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಅರ್ಥವಾಯ್ತು. ನೆಕ್ಸ್ಟ್, ವರೇಣ್ಯಂ ಅಂದ್ರೆ ಆಯ್ಕೆಗೆ ಯೋಗ್ಯ ಅಥವಾ ಶ್ರೇಷ್ಠ ಅಂತಲ್ವಾ? ಇದನ್ನ ಹೇಗೆ ವಿವರಿಸಿದ್ದಾರೆ? ವರೇಣ್ಯಂ ಅಂದ್ರೆ ಆಶ್ರಯಿಸಲು ಯೋಗ್ಯನಾದವನು, ಬಯಸಲು ಯೋಗ್ಯನಾದವನು. ಸರಿ. ಲೇಖನ ಇದನ್ನ ಕೃಷ್ಣನ ಅಪಾರ ಕರುಣೆ, ಭಕ್ತ ವಾತ್ಸಲ್ಯಕ್ಕೆ ಲಿಂಕ್ ಮಾಡುತ್ತೆ. ವಿಶೇಷವಾಗಿ ಭಕ್ತರಿಗೋಸ್ಕರ ಅಂದ್ರೆ ಮಧ್ವಾಚಾರ್ಯರಿಗೋಸ್ಕರ ಆತ ದ್ವಾರಕೆಯಿಂದ ಉಡುಪಿಗೆ ಹಡಗಲ್ಲಿ ಬಂದದ್ದು ಮತ್ತು ಮುಖ್ಯ ಪ್ರಾಣದೇವರಾದ ಮಧ್ವಾಚಾರ್ಯರ ಮೇಲೆ ತನ್ನ ವಿಶೇಷವಾದ ಅನುಗ್ರಹ ತೋರಿಸಿದ್ದು, ಇದೆಲ್ಲ ಆತನನ್ನ ವರೇಣ್ಯನನ್ನಾಗಿ ಮಾಡಿದೆ ಅಂತ ವಿವರಿಸುತ್ತೆ. ಓಕೆ, ಆತನನ್ನ ಆಶ್ರಯಿಸಬೇಕು ಅನ್ನೋ ಭಾವನೆ. ಹೌದು, ಅದೇ ಶ್ರೇಯಸ್ಕರ ಅಂತ. ಆಮೇಲೆ ಬರೋದು ಭರ್ಗೋ. ಇದು ತೇಜಸ್ಸು ಅಥವಾ ಶಕ್ತಿಯನ್ನ ಸೂಚಿಸುತ್ತೆ ಅಲ್ವಾ? ಹೌದು. ಭರ್ಗಃ ಅಂದ್ರೆ ತೇಜಸ್ಸು. ಆದ್ರೆ ಇಲ್ಲಿ ಬರೀ ಬೆಳಕು ಅಂತ ಅಲ್ಲ, ಇದರ ಅರ್ಥ ಪಾಪಗಳನ್ನ ಭರ್ಜನೆ ಮಾಡೋ ಅಂದ್ರೆ ನಾಶಪಡಿಸುವ ತೇಜಸ್ಸು ಅಂತ. ಓ, ನಾಶಪಡಿಸೋ ತೇಜಸ್ಸು. ಹೌದು. ಲೇಖನ ಇದನ್ನ ಕೃಷ್ಣನ ವಿಘ್ನನಾಶಕ ಶಕ್ತಿಗೆ ಜೋಡಿಸುತ್ತೆ. ಭಕ್ತರ ಸಾಧನೆಯಲ್ಲಿ ಬರೋ ಅಡ್ಡಿಗಳನ್ನ ನಾಶ ಮಾಡೋದು. ನರಸಿಂಹ ರೂಪದಲ್ಲಿ ಹಿರಣ್ಯಕಶಿಪುವಿನ ಕರ್ಮಗಳನ್ನ ಭಂಜಿಸಿದ ಹಾಗೆ ಭಕ್ತರ ಕರ್ಮಬಂಧನಗಳನ್ನ ಸಡಿಲ ಮಾಡೋದು. ಸರಿ. ಮತ್ತೆ ಸಾಧನೆಗೆ ಬೇಕಾದ ಶಕ್ತಿ, ಭಕ್ತಿ, ಜ್ಞಾನ ಕೊಡೋದು, ಇದೆಲ್ಲ ಕೃಷ್ಣನ ಭರ್ಗಸ್ತತ್ವಕ್ಕೆ ಸಂಬಂಧಿಸಿದ್ದು ಅಂತ ವಿವರಿಸಿದ್ದಾರೆ. ಇದೊಂದು ರೀತಿ ಶುದ್ಧೀಕರಣದ ಶಕ್ತಿ ಇದ್ದ ಹಾಗೆ. ಖಂಡಿತ. ಆಂತರಿಕ, ಬಾಹ್ಯ ಎಲ್ಲ ಅಡೆತಡೆಗಳನ್ನ ತೆಗೆಯೋ ಶಕ್ತಿ. ನಂತರ ದೇವಸ್ಯ ಅಂದ್ರ ದಿವ್ಯನಾದವನ ಅಥವಾ ಲೀಲಾಮಯನಾದವನ ಅಂತ ಇರ್ಬೋದಾ? ಖಂಡಿತ. ದೇವ ಅಂದ್ರೆ ಹೊಳೆಯುವವನು, ಲೀಲೆ ಮಾಡುವವನು, ಕ್ರೀಡಾಸಕ್ತನಾದವನು. ಲೇಖನ ಇದನ್ನ ಕೃಷ್ಣನ ಲೀಲೆಗಳು ಮತ್ತೆ ಆತನನ್ನ ಸ್ತುತಿಸಿದ ಭಕ್ತರಿಗೆ ಆತ ಹೇಗೆ ಒಲಿದ ಅಂತ ಕನೆಕ್ಟ್ ಮಾಡುತ್ತೆ. ಉದಾಹರಣೆಗೆ, ವಿಶ್ವಕರ್ಮನಿಗೆ ವಿಗ್ರಹ ಮಾಡೋಕೆ ಪ್ರೇರಣೆ ಕೊಟ್ಟಿದ್ದು, ಮಧ್ವಾಚಾರ್ಯರಿಗೆ ಅದನ್ನ ಮೇಲೆಕ್ಕೆತ್ತೋಕೆ ಪ್ರೇರಣೆ ಕೊಟ್ಟಿದ್ದು, ಇದೆಲ್ಲ ಅವನ ಲೀಲೆಗಳು. ಹೌದು. ಹಾಗೆ ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರ, ವಾದಿಲಾಜರ ಕೃಷ್ಣಾಷ್ಟಕ, ರಾಘವೇಂದ್ರ ಸ್ವಾಮಿಗಳ ಇಂದು ಎನಗೆ ಗೋವಿಂದ, ಪುರಂದರದಾಸರ ದೇವರ ನಾಮಗಳು, ಹೀಗೆ ಎಷ್ಟೋ ಸಂತರು, ಜ್ಞಾನಿಗಳು
ಅವನನ್ನ ಸ್ತುತಿಸಿ ಅವನ ದಿವ್ಯತ್ವವನ್ನ ಹಾಡಿ ಹೊಗಳಿದ್ದಾರೆ. ನಿಜ. ಈ ಎಲ್ಲ ಸ್ತುತಿಗರಿಗೂ ಅವನೇ ವಿಷಯ, ಅವನೇ ಪ್ರೇರಕ ಕೂಡ. ಈಗ ಬಹಳ ಇಂಪಾರ್ಟೆಂಟ್ ಭಾಗಕ್ಕೆ ಬಂದ್ವಿ. ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ. ಇಲ್ಲಿ ಲೇಖನ ಒಂದು ಸೂಕ್ಷ್ಮ ವಿಚಾರ ಹೇಳುತ್ತೆ ಅಂತ ಹೇಳಿದ್ರಿ. ಹೌದು, ಇಲ್ಲಿ ವಿಷಯ ನಿಜವಾಗ್ಲೂ ಸ್ವಾರಸ್ಯಕರವಾಗುತ್ತೆ ನೋಡಿ. ಧೀಮಹಿ ಅಂದ್ರೆ ಧ್ಯಾನ ಮಾಡೋದು. ಆದ್ರೆ ಏನನ್ನ ಧ್ಯಾನ ಮಾಡಬೇಕು? ಅದೇ ಪ್ರಶ್ನೆ. ಲೇಖನ ಇಲ್ಲಿ ವೇದಾಂತದ ಒಂದು ಮುಖ್ಯವಾದ ತತ್ವವನ್ನ ಎತ್ತಿ ತೋರಿಸುತ್ತೆ. ವಿಗ್ರಹವನ್ನ ಪೂಜೆ ಮಾಡುವಾಗ ಆ ವಿಗ್ರಹವೇ ದೇವರು ಅಂತ ಭಾವಿಸೋದಿಕ್ಕಿಂತ ಆ ವಿಗ್ರಹದಲ್ಲಿ ದೇವರ ವಿಶೇಷ ಸಾನ್ನಿಧ್ಯ ಇದೆ ಅಂತ ಧ್ಯಾನಿಸಬೇಕು. ಓ, ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಹೌದು. ಇದನ್ನೇ ಕ್ಲಿಯರ್ ಮಾಡೋಕೆ ಲೇಖನ ಬ್ರಹ್ಮಸೂತ್ರದ ಪ್ರತೀಕ ಉಪಾಸನೆಯ ತತ್ವಗಳನ್ನ ಉಲ್ಲೇಖ ಮಾಡುತ್ತೆ. ಪ್ರತೀಕ ಉಪಾಸನೆ ಅಂದ್ರೆ ವಿಗ್ರಹ ದೇವರೇ ಅಲ್ಲ, ಆದ್ರೆ ದೇವರನ್ನ ತಲುಪೋಕೆ, ಆತನನ್ನ ಧ್ಯಾನ ಮಾಡೋಕೆ ಒಂದು ಶಕ್ತಿಯುತವಾದ ಪ್ರತೀಕ, ಒಂದು ಮೀಡಿಯಂ ಇದ್ದ ಹಾಗೆ. ಸರಿ ಸರಿ. ಹಾಗಾದ್ರೆ ವಿಗ್ರಹದ ರೂಪಕ್ಕೂ ವಿಶೇಷ ಅರ್ಥ ಇದೆಯಾ? ಆ ಕಡೆಗೋಲು ಹಗ್ಗ ಖಂಡಿತವಾಗಿಯೂ ಇದೆ. ಲೇಖನ ರೂಪದ ಸಂಕೇತಿಕತೆಯನ್ನ ವಿವರಿಸುತ್ತೆ. ಬಲಗೈಯಲ್ಲಿ ಕಡೆಗೋಲು ಹಿಡಿದಿರೋದು ಜ್ಞಾನವನ್ನ ಕಡೆದು ಬೆಣ್ಣೆತರ ಸಾರವನ್ನ ಕೊಡೋ ಸಂಕೇತ. ಜ್ಞಾನದ ಬೆಣ್ಣೆ. ಹೌದು. ಎಡಗೈಯಲ್ಲಿ ಹಗ್ಗ ಹಿಡಿದಿರೋದು ತಾನು ಯಶೋದೆಗೆ ಹಗ್ಗದಿಂದ ಕಟ್ಟಿಸಿಕೊಂಡ ಹಾಗೆ ಕಂಡ್ರೂ ಭಕ್ತರನ್ನ ಸಂಸಾರ ಅನ್ನೋ ಬಂಧನದಿಂದ ಬಿಡಿಸೋನು ಅನ್ನೋ ಸಂಕೇತ. ವಾವ್! ತಾನು ಬಂಧನದಲ್ಲಿದ್ದ ಹಾಗೆ ತೋರಿಸಿ ಭಕ್ತರ ಬಂಧನ ಕಡಿಯವನು. ಕರೆಕ್ಟ್. ಅಷ್ಟೇ ಅಲ್ಲ, ದ್ವಾರಕೆಯಲ್ಲಿ ಕೃಷ್ಣ ತನ್ನ ಒಂದು ರೂಪದಿಂದ ಕಾಣದಾದ್ಮೇಲೆ ಆ ರೂಪ ಸೂರ್ಯಮಂಡಲವನ್ನ ಸೇರಿ ಸೂರ್ಯನಾರಾಯಣ ರೂಪದಲ್ಲಿ ನೆಲೆಸಿತು ಅಂತ ಒಂದು ನಂಬಿಕೆ ಇದೆ. ಓ, ಸೂರ್ಯನಾರಾಯಣ. ಹೌದು. ಗಾಯತ್ರಿ ಮಂತ್ರದ ಮುಖ್ಯ ದೇವತೆ ಸೂರ್ಯನಾರಾಯಣನೇ ಅಲ್ವಾ? ಹೌದು ಹೌದು. ಅದಕ್ಕೆ ಉಡುಪಿ ಕೃಷ್ಣನ ಧ್ಯಾನ ಪರೋಕ್ಷವಾಗಿ ಸೂರ್ಯನಾರಾಯಣನ ಧ್ಯಾನ ಕೂಡ ಆಗತ್ತೆ. ಇದು ಗೋಪಾಲ ಮಂತ್ರದ ಜೊತೆನೂ ಸಂಬಂಧ ಹೊಂದಿದೆ ಅಂತ ಹೇಳಿದ್ದಾರೆ. ಇದು ಬಹಳ ಆಳವಾದ ವಿಚಾರ ನೋಡಿ. ಕೊನೆಗೆ ಧಿಯೋ ಯೋ ನ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸುವನೋ. ಇದನ್ನ ಹೇಗೆ ಲಿಂಕ್ ಮಾಡಿದ್ದಾರೆ? ಧಿ ಅಂದ್ರೆ ಬುದ್ಧಿ, ಯಹ ಅಂದ್ರೆ ಯಾರು, ಆ ದೇವ್ರು, ನಹ ಅಂದ್ರೆ ನಮ್ಮ, ಪ್ರಚೋದಯಾತ್ ಅಂದ್ರೆ ಪ್ರೇರೇಪಿಸಲಿ, ನಮ್ಮ ಬುದ್ಧಿಯನ್ನ ಪ್ರೇರೇಪಿಸ್ಲಿ ಅಂತ. ಹೌದು, ಯಾರು ನಮ್ಮ ಬುದ್ಧಿಗಳನ್ನ ಒಳ್ಳೆ ದಾರಿಯಲ್ಲಿ ಪ್ರೇರೇಪಿಸುವನೋ. ಲೇಖನ ಇದನ್ನ ಉಡುಪಿ ಕೃಷ್ಣನ ಪ್ರೇರಕ ಶಕ್ತಿಗೆ ಡೈರೆಕ್ಟಾಗಿ ಜೋಡಿಸ್ತೆ. ಹೇಗೆ ಅಂದ್ರೆ ಆ ನಾವಿಕರಿಗೆ ಅದನ್ನ ಗೋಪಿಚಂದನದ ಗಡ್ಡೆ ಅಂತ ತೋರಿಸಿದ್ದು, ಮಧ್ವಾಚಾರ್ಯರಿಗೆ ಸಮುದ್ರದಿಂದ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡೋಕೆ ಪ್ರೇರಣೆ ಕೊಟ್ಟಿದ್ದು, ಆಮೇಲೆ ಬಂದ ವಾದಿರಾಜರು ಮೊದಲಾದ ಯತಿಗಳಿಗೆ ತನ್ನನ್ನ ವಿಶೇಷವಾಗಿ ಪೂಜೆ ಮಾಡೋಕೆ ಪ್ರೇರಣೆ ಕೊಟ್ಟಿದ್ದು, ಈ ಎಲ್ಲದರ ಹಿಂದೆ ಅದೇ ದೈವಿಕ ಪ್ರೇರಣೆ ಅಂದ್ರೆ ಧೀ ಪ್ರಚೋದನೆ ಇದೆ. ಓ, ಎಲ್ಲದಕ್ಕೂ ಅವನೇ ಪ್ರೇರಕ. ಹೌದು. ಅಂದಕ್ಕೆ ಈ ಕೊನೆಯ ಭಾಗ ಅಂತಹ ಕೃಷ್ಣನು ನಮ್ಮೆಲ್ಲರ ಬುದ್ಧಿಗಳನ್ನು ಭಕ್ತಿ, ಜ್ಞಾನ, ವೈರಾಗ್ಯಗಳ ಕಡೆಗೆ ಪ್ರೇರೇಪಿಸಲಿ ಅನ್ನೋ ಪ್ರಾರ್ಥನೆಯಾಗಿ ಕೊನೆಗೊಳ್ಳುತ್ತೆ. ಸರಿ. ಲೇಖನದಲ್ಲಿ ನಾರಾಯಣ ಪದಾರೂಢ ಮತ್ತು ಪ್ರಣವಾರೂಢ ಚಿಂತನೆಗಳ ಬಗ್ಗೆನೂ ಸ್ವಲ್ಪ ಹೇಳಿದ್ದಾರೆ. ಅಂದ್ರೆ ದುಷ್ಟರನ್ನ ಶಿಕ್ಷಿಸೋ, ಶಿಷ್ಟರನ್ನ ರಕ್ಷಿಸೋ, ಮಂಗಲಕರನಾದ ಕೃಷ್ಣನ ರೂಪವನ್ನ ಧ್ಯಾನ ಮಾಡೋದು ಅಂತ ಅದರ ಸಾರ. ಹಾಗಾದ್ರೆ ಈ ಎಲ್ಲ ವಿವರಣೆಯನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಲೇಖನದ ಮುಖ್ಯವಾದ ಏನು ಅಂತ ಶಾರ್ಟ್ ಆಗಿ ಹೇಳ್ಬೋದಾ? ಖಂಡಿತ. ಈ ಲೇಖನ ಹೇಳೋ ಮುಖ್ಯ ವಿಷಯ ಏನಂದ್ರೆ, ಗಾಯತ್ರಿ ಮಂತ್ರದಂತಹ ಶ್ರೇಷ್ಠ ಮಂತ್ರವನ್ನ ಸುಮ್ನೆ ಮೆಕ್ಯಾನಿಕಲ್ ಆಗಿ ಜಪಿಸೋ ಬದಲು ಉಡುಪಿ ಶ್ರೀಕೃಷ್ಣನ ತರ ಒಂದು ನಿರ್ದಿಷ್ಟ ಪವಿತ್ರ ರೂಪ, ಅದರ ಹಿಂದಿನ ಕಥೆಗಳು, ಅದರ ತಾತ್ವಿಕ ಅರ್ಥಗಳು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅನುಸಂಧಾನ ಮಾಡ್ತಾ ಜಪ ಮಾಡಿದ್ರೆ ಆ ಆಧ್ಯಾತ್ಮಿಕ ಅಭ್ಯಾಸ ಹೆಚ್ಚು ಜೀವಂತ ಆಗುತ್ತೆ, ಶ್ರೀಮಂತ ಆಗುತ್ತೆ, ಮಲ್ಟಿಲೇಯರ್ಡ್ ಮೀನಿಂಗ್ ಸಿಗುತ್ತೆ ಮತ್ತು ಸಾಧಕನಿಗೆ ಬರೋ ಅಡೆತಡೆಗಳನ್ನ ನಿವಾರಿಸೋಕೆ ಹೆಚ್ಚು ಎಫೆಕ್ಟಿವ್ ಆಗುತ್ತೆ. ಓಕೆ, ಅನುಸಂಧಾನದ ಪವರ್ ಇದು. ಹೌದು, ಅದೇ. ಇದು ಸಂಧ್ಯಾವಂದನೆಯ ಒಟ್ಟಾರೆ ಉದ್ದೇಶಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆ ಆಕರ ಗ್ರಂಥದಲ್ಲಿ ಸಂಧ್ಯಾವಂದನೆಯ ದೊಡ್ಡ ಉದ್ದೇಶಗಳನ್ನು ವಿವರಿಸಿದ್ದಾರೆ. ಇದು ಬರೀ ಒಂದು ಪೂಜೆ ಅಲ್ಲ, ಅದೊಂದು ಡೈಲಿ ಡಿಸಿಪ್ಲಿನ್. ಶಿಸ್ತು. ಅದರಿಂದ ಏಕಾಗ್ರತೆ, ಮನಸ್ಸು ಮತ್ತೆ ದೇಹದ ಶುದ್ಧಿ, ಒಳ್ಳೆ ಆರೋಗ್ಯ, ಅಹಂಕಾರ ಕಡಿಮೆಯಾಗೋದು, ಈ ಥರ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಇದರಲ್ಲಿ 3 ಹಂತದ ಅಭ್ಯಾಸ ಇದೆ ಅಂತನೂ ಹೇಳ್ತಾರೆ: ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಉನ್ನತ. ಸರಿ. ಈ ಥರದ ಆಳವಾದ ಅನುಸಂಧಾನವನ್ನ ಉನ್ನತ ಹಂತದ ಅಭ್ಯಾಸದ ಭಾಗವಾಗಿ, ಅಂದ್ರೆ ಅರ್ಥ ಮಾಡ್ಕೊಂಡು ಮಾಡೋ ಭಾಗವಾಗಿ ನೋಡಬಹುದು. ಅರ್ಥ ಮಾಡ್ಕೊಂಡು ಮಾಡೋದು. ಹೌದು. ಮೂಲ ಲೇಖನ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅನ್ನೋ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯವನ್ನ ಕೋಟ್ ಮಾಡುತ್ತೆ. ಅದರ ಅರ್ಥ ಅಂದ್ರೆ
ತಿಳ್ಕೊಂಡು ಶ್ರದ್ಧೆಯಿಂದ ರಹಸ್ಯಾರ್ಥವನ್ನ ಅರಿತು ಮಾಡೋ ಕೆಲ್ಸವೇ ಹೆಚ್ಚು ಶಕ್ತಿಯುತ ಆಗುತ್ತೆ, ಹೆಚ್ಚು ಫಲ ಕೊಡುತ್ತೆ. ವೀರ್ಯವತ್ತರಂ ಭವತಿ ಅಂತ. ಓಕೆ, ತಿಳುವಳಿಕೆಯಿಂದ ಬರೋ ಶ್ರದ್ಧೆ ಮುಖ್ಯ. ಎಕ್ಸಾಕ್ಟ್ಲಿ, ಅದೇ ಇಲ್ಲಿ ಕೀ ಪಾಯಿಂಟ್. ಸ್ಪಷ್ಟವಾಯಿತು. ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಗಾಯತ್ರಿ ಮಂತ್ರದ ಪ್ರತಿಯೊಂದು ಶಬ್ದಕ್ಕೂ ಉಡುಪಿ ಕೃಷ್ಣನ ಕಥೆ, ರೂಪ, ಮಹತ್ವವನ್ನ ಜೋಡಿಸಿ ಗಾಯತ್ರಿ ಜಪವನ್ನ ಬರೀ ಪಠಣದಿಂದ ಒಂದು ಆಳವಾದ ಅರ್ಥಪೂರ್ಣವಾದ ಅನುಸಂಧಾನವಾಗಿ ಹೇಗೆ ಮಾಡಬಹುದು ಅನ್ನೋದಕ್ಕೆ ಈ ಮೂಲ ಆಕರ ಒಂದು ಡೀಟೇಲ್ಡ್ ಗೈಡ್ಲೈನ್ ಕೊಡುತ್ತೆ. ಹೌದು, ಪರ್ಫೆಕ್ಟ್ ಸಮರಿ. ಕೊನೆಗೆ ಈ ಚರ್ಚೆಯಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೆ ಆಕರದಲ್ಲಿ ಸೂಚಿಸಿರುವ ಒಂದು ಚಿಂತನೆಯನ್ನ ಶೇರ್ ಮಾಡಬೇಕು ಅನ್ಸುತ್ತೆ. ಹೇಳಿ, ಖಂಡಿತ. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಲೇಖನವು ಉಡುಪಿ ಕೃಷ್ಣನ ವಿಗ್ರಹವನ್ನ ಸೂರ್ಯಮಂಡಲದಲ್ಲಿರೋ ಸೂರ್ಯನಾರಾಯಣ ರೂಪಕ್ಕೆ ಗಾಯತ್ರಿ ಮಂತ್ರದ ಅಧಿದೇವತೆ ಕನೆಕ್ಟ್ ಮಾಡುತ್ತೆ ಅಂತ ನಾವು ನೋಡಿದ್ವಿ ಅಲ್ವಾ? ಹೌದು, ಸೂರ್ಯನಾರಾಯಣನಿಗೆ. ಹಾಗಾದ್ರೆ ಈ ನಿರ್ದಿಷ್ಟ ಒಂದು ಸ್ಥಳದಲ್ಲಿರೋ ವಿಗ್ರಹ ರೂಪ ಉಡುಪಿ ಕೃಷ್ಣ ಮತ್ತು ಆ ವಿಶ್ವಾತ್ಮಕವಾದ ಯೂನಿವರ್ಸಲ್ ಆದ ಸೌರದೇವತೆ ಸೂರ್ಯನಾರಾಯಣ ಇವೆರಡರ ಸಂಬಂಧವನ್ನ ಚಿಂತನೆ ಮಾಡೋದ್ರಿಂದ ದೈವಿಕತೆ ಅನ್ನೋದು ಹೇಗೆ ಒಂದೇ ಸಮಯದಲ್ಲಿ ಸರ್ವವ್ಯಾಪಿಯಾಗಿಯೂ ಇಮಿನೆಂಟ್ ಅಂದ್ರೆ ಎಲ್ಲೆಡೆ ಇರೋದು ಮತ್ತು ಅತೀತವಾಗಿಯೂ ಟ್ರಾನ್ಸೆಂಡೆಂಟ್ ಅಂದ್ರೆ ಎಲ್ಲವನ್ನೂ ಮೀರಿದ್ದು ಇರಬಲ್ಲದು ಅನ್ನೋ ನಮ್ಮ ತಿಳುವಳಿಕೆ ಹೇಗೆ ಆಳ ಆಗಬಹುದು. ವಾವ್, ಇದು ನಿಜವಾಗ್ಲೂ ಡೀಪ್ ಆದ ಥಾಟ್. ಹೌದು, ಈ ಬರಹಗರು ಈ ದಿಕ್ಕಿನಲ್ಲಿ ಯೋಚನೆ ಮಾಡೋಕೆ ನಮ್ಮಲ್ಲ ಪ್ರೇರೇಪಿಸುತ್ತವೆ. ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಚಾರ. ಖಂಡಿತವಾಗಿಯೂ ಬಹಳ ಗಹನವಾದ ಚಿಂತನೆ. ಈ ಜ್ಞಾನ ಪರಿಶೀಲನೆಯಲ್ಲಿ ನಮ್ಮೊಂದಿಗೆ ಇಷ್ಟೊತ್ತು ಜೊತೆಯಾಗಿದ್ದಕ್ಕೆ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.